ಈ ಮುಂದೆ ಕೂತಿರುವ ಈ ಮಕ್ಕಳ ಮುಂದೆ ಎಣ್ಣೆ ಹೊಡ್ಕೊಂಡು ಬರುವಂತಹ ಹೀರೋ ಅವನ ಲೈಫ್ ಅಲ್ಲಿ ರೋಲ್ ಮಾಡಲ್ ಆಗ್ತಾನೆ, ಆದರ್ಶವಾದಿ ಆಗ್ತಾನೆ. ಪಾಠ ಮಾಡುವ ಮಾಸ್ಟರ್ಗಳು ಲೆಕ್ಕಕ್ಕೆ ಬರಲ್ಲ. ಹೌದಲ್ಲ, ನೀವೇನು ಬಿತ್ತುತ್ತೀರೋ ಅದನ್ನೇ ಕೊಯ್ಲಿಕ್ಕೆ ಸಾಧ್ಯ. ಅಂದ್ರೆ ಎಣ್ಣೆ ಹೊಡೆಯುವಂತಹ ಕಾಯಕ ನಿಮ್ಮ ಮನೇಲಿದೆ, ಸಿಗರೇಟ್ ಸೇವೋರು ಇದ್ದಾರೆ, ಗುಟ್ಕಾ ತಗೊಳ್ಳೋರು, ವಿಮಲ್ ತಗೊಳ್ಳೋರು, ಬೀಡಿ ತಗೊಳ್ಳೋರು ಇದ್ದಾರೆ ಅಂತಂದ್ರೆ ಅದು ಮುಲಾಜಿಲ್ಲ. ನಿಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಚಿಕ್ಕ ಮಕ್ಕಳು ಕಲಿತಾರೆ, ತಲೆಮಾರಿನಿಂದ ತಲೆಮಾರಿಗೆ ಅದು ವರ್ಗಾವಣೆ ಆಗತ್ತೆ. ತಲೆಮಾರಿನಿಂದ ತಲೆಮಾರಿಗೆ ಅದು ವರ್ಗಾವಣೆ ಆಗತ್ತೆ. ಹಾಗಾದ್ರೆ ಬಿತ್ತಿದ್ಯಾರು? ಕುಯ್ಯೋದ್ಯಾರು? ಕುಯ್ಲು ಏನು? ಕುಂಬಳಕಾಯಿ ಬಿತ್ತಿದ್ರೆ, ಕುಂಬಳಕಾಯಿ ಬೀಜ ಬಿತ್ತಿದ್ರೆ ಕುಂಬಳಕಾಯಿನೇ ಬೆಳಿಬೇಕು ಅಲ್ವಾ? ಎಡ ಅಭ್ಯಾಸ ನಮ್ಮಲ್ಲಿದೆ. ಒಂದಿಷ್ಟು ದೇವರಿಗೋ ದಿಂಡ್ರಿಗೋ ಅವಶ್ಯಕತೆ ಇರೋದ್ರೆ ಇಡೋಣ, ಬೇಡ ಅಂತ ಹೇಳಲ್ಲ. ನಮ್ಮ ಸಂಸ್ಕೃತಿ. ಜೊತೆಗೆ ಎಣ್ಣೆ ಇಡ್ತೀರಲ್ಲ, ಇದ್ಯಾವ ಸಂಸ್ಕೃತಿ? ಸಿಗರೇಟ್ ಅನ್ನು ಇಡ್ತೀವಿ, ಬೀಡಿ ಇಡ್ತೀವಿ, ತಂಬಾಕನ್ನು ಇಡ್ತೀವಿ. ಇದು ಅಭ್ಯಾಸ ಆಗ್ಬಿಡುತ್ತೆ ಮಕ್ಕಳಿಂದ ಮಕ್ಕಳಿಗೆ. ಅವರು ಇಡ್ತಾರೆ. ಯಾರು ಫಸ್ಟ್ ಕುಡಿತಾರೆ ಬಾಕಿ ಇರೋದು?